ಪ್ರಪಂಚಕ್ಕೆ ಹೋಲಿಸಿದ್ರೆ ನಮ್ ದೇಶ ಒಂದು ಫಾರ್ಮಿಂಗ್ ಅಲ್ಲಿ ಫಸ್ಟ್ ಅಲ್ಲಿ ಇದೆ. ಸೊ ಆ ಫಾರ್ಮಿಂಗ್ ನ ಇಲ್ಲಿ ಯಾವ ತರ ಒಂದು ಇದೆ ಅಂತ ತೋರಿಸಿದ್ದಾರೆ. ಮತ್ತೆ ಇವಾಗ ಆದ್ರೆ ನಾನ್ ಬಂದ್ಬಿಟ್ಟು ಆ ಫಾರ್ಮಿಂಗ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಬೆಳೆಗಳು ಯಾವ ತರ ಬೆಳ್ತಿದ್ದಾರೆ ಅಂತ ನೋಡಕ್ಕಾದ್ರೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಇದೇ ಒಂದು ಎಂಟ್ರೆನ್ಸ್ ಒಳಗಡೆಕಾದ್ರೆ ಹೋಗೋಕೆ. ನೋಡಿ ಯಾವ ತರ ಒಂದು ಫಾರ್ಮಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ. ಎಲ್ಲ ಒಂದು ಬೆಳೆಗಳನ್ನ ಒಂದು ಫಾರ್ಮಿಂಗ್ ಮಾಡಿರೋದು ಇದು ನೋಡಿ ಯಾವ ತರ ಕಾಣಿಸುತ್ತೆ. ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಬೆಳೆಗಳನ್ನ ಒಂದು ಮಾಡಿದ್ದಾರೆ ಇಲ್ಲಿ. ನೋಡಿ ಅಲ್ಲಿದೆ ಒಳ್ಳೆ ಸ್ಮೆಲ್ ಆದ್ರೆ ಬರ್ತಾ ಇದೆ ಇಲ್ಲಿ. ಈ ಕಡೆಯಿಂದ ಜೋಳದಾಗಿರ್ಬೋದು, ಈ ಕಡೆ ಅಲಸಂದೆದು, ಇದೆಲ್ಲ ಅವರೆಕಾಯ್ದು, ಇದೆಲ್ಲ ಸ್ಮೆಲ್ ನೋಡಕ್ ತುಂಬಾ ಚೆನ್ನಾಗಿದೆ. ನೋಡಿ ಈ ಕಡೆ ನೋಡಿ ಜೋಳ ಹಾಕಿದ್ದಾರೆ, ಜೋಳ ಬಿತ್ತನೆ ಮಾಡಿದ್ದಾರೆ. ಈ ಕಡೆ ಇದು ನೋಡಿ ಇದು ಸನ್ಫ್ಲವರ್. ಇದು ನೋಡಿ ಈ ಕಡೆ ನೋಡಿ ಸನ್ಫ್ಲವರ್ ಬಂದ್ಬಿಟ್ಟು ಏನಕ್ಕೆ ಸನ್ಫ್ಲವರ್ ಅಂತಾರೆ ಅಂದ್ರೆ ನೋಡಿ ಇಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನೋಡಿ ಈ ಕಡೆ ಸೂರ್ಯ ಯಾವ ಕಡೆ ಒಂದು ತಿರುಗ್ತಾನೋ ಸೊ ಆ ಕಡೆಗೆ ಇದು ಟರ್ನ್ ಆಗ್ತಾ ಇರತ್ತೆ. ಇದು ನೋಡಿ ಸನ್ನಿಗೆ ಆಪೋಸಿಟ್ ಆಗಾದ್ರೆ ಇದು ನೋಡಿ ಸನ್ ಈ ಕಡೆ ಆಪೋಸಿಟ್ ಆಗಿದೆ ನೋಡಿ, ಈ ಕಡೆ ತಿರುಗಿದೆ. ಮತ್ತೆ ಸನ್ ಯಾವ ಕಡೆ ಹೋಗುತ್ತೋ ಸೊ ಆ ಕಡೆಗೆ ಇದು ಟರ್ನ್ ಆಗ್ತಾ ಇರತ್ತೆ. ಇದು ಅದಕ್ಕೆ ಸನ್ಫ್ಲವರ್ ಅಂತ ಹೇಳುದು ಇದನ್ನ. ಸೊ ಬನ್ನಿ ಅಲ್ಲೇ ನೋಡಿ ಡ್ರೋನು ನೋಡಿದ್ರಲ್ವಾ. ಸನ್ಫ್ಲವರ್ ಯಾವ ಕಡೆ ತಿರುಗಿದ್ಯೋ ನೋಡಿ ಆಪೋಸಿಟ್ ಈ ಕಡೆ ನೋಡಿ ಎಲ್ಲಾನು ಒಂದೇ ಕಡೆ ತಿರುಗಿದೆ. ಯಾಕಂದ್ರೆ ಸನ್ ಆ ಕಡೆ ಬಂದಿದ್ದಾನೆ, ಆಪೋಸಿಟ್ ಆಗಿ ಬಂದಿದ್ದಾನೆ. ಸೊ ಅದಕ್ಕೋಸ್ಕರ ಆ ಕಡೆ ಟರ್ನ್ ಆಗಿದೆ. ಅದು ಮಾರ್ನಿಂಗ್ ಟೈಮು ಆ ಕಡೆ ತಿರುಗಿರ್ತವೆ, ಅದೇ ಸನ್ ಆ ಕಡೆಗೆ ಇರ್ತಾನಲ್ವಾ ಸೊ ಆ ಕಡೆ ತಿರುಗಿರುತ್ತೆ. ಸೊ ಇವಾಗ ಸನ್ ಈ ಕಡೆ ಬಂದಿದ್ದಾನಲ್ವಾ ಸೊ ಅದಕ್ಕೋಸ್ಕರ ಈ ಕಡೆ ಟರ್ನ್ ಆಗಿದೆ ಅದು. ಸೊ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದ್ರೆ ಸಿಗ್ತಾ ಇದೆ. ಅವಾಗಿಂದ ನೋಡಿದ್ದೆ ಒಂದು, ಇವಾಗ ಒಂದು ನೋಡ್ತಾ ಇರೋದೇ ಒಂದು. ಸೊ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಈ ಕಡೆ ನೋಡಿ. ಅಂದ್ರೆ ಪ್ರಾಣಿ ಪಕ್ಷಿಗಳೇನಾದ್ರು ಬಂದ್ರೆ ಅದನ್ನ ಕಂಟ್ರೋಲ್ ಮಾಡ್ತಾರೆ. ನೋಡಿ ಗೈಸ್, ಇದು ಬಂದ್ಬಿಟ್ಟು ಒಂದು ಪ್ರಾಣಿ ಪಕ್ಷಿಗಳೇನಾದ್ರು ಬಂದ್ರೆ ಅದನ್ನ ಒಂದು ಓಡಿಸಂತ ಒಂದು ಕೆಲಸ ಮಾಡ್ತಾರೆ. ಅಂದ್ರೆ ಏನಾದ್ರು ಬೆಳೆಗಳಿಗೆ ಒಂದು ನಾಶ ಮಾಡುವಂತ ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ ನಾರ್ಮಲ್ ಆಗಿ. ಸೊ ಅದನ್ನ ನೋಡಿ ಈ ತರ ಒಂದು ಸೌಂಡ್ ಅದೇ ಮಾಡ್ತಾ ಇರ್ತದೆ. ಅದರಿಂದ ಒಂದು ಕಂಟ್ರೋಲ್ ಆಗುತ್ತೆ ಆ ಮಷಿನ್ ಸಹಾಯದಿಂದ. ಇದ್ರಲ್ಲಾದ್ರೆ ಸೆನ್ಸರ್ಸ್ ಎಲ್ಲ ಇರ್ತದೆ. ಸೊ ಆ ಸೆನ್ಸರ್ ಸಹಾಯದಿಂದ ಆದ್ರೆ ಒಂದು ಕಂಟ್ರೋಲ್ ಮಾಡುತ್ತೆ. ಸೊ ನಾನು ಇವಾಗ ಟೆಸ್ಟ್ ಮಾಡ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಅಲ್ಲಿ ನೋಡಿ ಒಂದು ಇಲ್ಲಿ ಸೆನ್ಸರ್ಸ್ ಇರುತ್ತೆ. ಆ ಸೆನ್ಸರ್ಸ್ ಇಂದ ಬೇಕಾದ್ರೆ ಗೊತ್ತಾಗುತ್ತೆ. ಸೊ ನೋಡಿ ಅದು ಬಂದ್ಬಿಟ್ಟು ಪ್ರೀ ರೆಕಾರ್ಡೆಡ್ ಇರುತ್ತೆ. ನೋಡಿ ಓಡಿಸೋದು ನಾರ್ಮಲ್ ನಾವು ಓಡಿಸ್ತೀವಲ್ಲ ಅದಕ್ಕೆ ಓಡಿಸುತ್ತದೆ ಪ್ರೀ ರೆಕಾರ್ಡೆಡ್. ನನ್ನ ಹೆಸರು ಸೋಮ್ಲಿಂಗ್ ಕೋಟಿ ಅಂತೇಳಿ. ಸೊ ಇದು ಬಂದ್ಬಿಟ್ಟು ಬ್ರಾಡ್ಕಾಸ್ಟರ್, ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್. ಸೊ ಇದನ್ನ ಗೊಬ್ಬರ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಅಂದ್ರೆ ಇನ್ಆರ್ಗ್ಯಾನಿಕ್ ಗೊಬ್ಬರ, ಆರ್ಗ್ಯಾನಿಕ್ ಅಲ್ಲ. ಈಗ ಇದು ಆಟೋ ಸ್ಟೇರಿಂಗ್ ಕನೆಕ್ಟ್ ಇರ್ತೈತಿ. ಸೊ ನಾವು ಅಂದ್ರೆ ಫೀಲ್ಡ್ ಅಲ್ಲಿ ಫಸ್ಟ್ ಗೆ ಯಾವ್ದು ನ್ಯೂಟ್ರಿಯೆಂಟ್ಸ್ ಯಾವ್ದು ಕಡಿಮೆ ಐತಿ, ಎಲ್ಲಿ ಕಡಿಮೆ ಐತೆ ಅದನ್ನ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸೊ ಇದನ್ನ ಇಲ್ಲಿ TN10 ಡಿಸ್ಪ್ಲೇ ಅಂತ ಐತಿ ಅದಕ್ಕೆ ಫೀಡ್ ಮಾಡ್ಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಆಟೋ ಸ್ಟೇರಿಂಗ್ ಎಂಗೇಜ್ ಮಾಡಿ ಹಾ ಸರ್, ಅಂದ್ರೆ ಈಗ ಫೀಲ್ಡ್ ಒಳಗಡೆ ಎಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಸಾಯಿಲ್ ಟೆಸ್ಟಿಂಗ್ ಮಾಡಿ ಅಥವಾ ಏನೋ ಒಂದು ಅಗ್ರೋನಮಿಸ್ಟ್ ಕಡೆಯಿಂದ ಸಜೆಸ್ಟ್ ತಗೊಂಡು ಈ ಏನು ಏರಿಯಾದಲ್ಲಿ ಇದು ಏನು ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆ, ಈ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ. ಓಕೆ, ಅಂದ್ರೆ ನಿಮ್ಗೆ ಡಿಸ್ಪ್ಲೇ ಇದ್ರ ಒಳಗಿಂದ ಎಕ್ಸ್ಪ್ಲನೇಷನ್ ಬೇಕಾ? ಹಾ ಓಕೆ, ಅಂದ್ರೆ ಇದು ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಟೆಕ್ನಾಲಜಿ. ಸೊ ಇಲ್ಲಿ ಆಟೋ ಸ್ಟೇರಿಂಗ್ ಟೆಕ್ನಾಲಜಿ ಅಂತ ಇದೆ. ಎಸ್, ದಿಸ್ ಇಸ್ ದ ಸ್ಟೇರಿಂಗ್. ಸೊ ಇಲ್ಲಿ ನಾವು ಫ್ಲಾಂಜ್ ಮತ್ತೆ ಮೋಟಾರ್ ಅನ್ನ ಕನೆಕ್ಟ್ ಮಾಡಿದ್ವಿ. ಇದು ಡೈರೆಕ್ಟ್ ಕನೆಕ್ಟ್ ಇಲ್ಲಿ ECU ಗೆ ಕನೆಕ್ಟ್ ಇದೆ. ECU ದಿಂದ ಇಲ್ಲಿ ಡಿಸ್ಪ್ಲೇ ಕನೆಕ್ಟ್ ಇದೆ. ಸೊ ನಾವು ಯಾವಾಗ ಒಂದ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೋತೀವಿ, ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಂತ ಹೇಳಿ. ಸೊ ಅದನ್ನ ಡ್ರೋನ್ ಮುಖಾಂತರ ಫೀಲ್ಡ್ ಒಳಗಡೆ ಹೋಗಿ ನಾವು ಈ ಆಟೋ ಸ್ಟೇರಿಂಗ್ ಅನ್ನ ಎಲ್ಲಿ ಎಂಗೇಜ್ ಮಾಡ್ಬೇಕಲ್ಲ ಫೀಲ್ಡ್ ಒಳಗಡೆ, ಸೊ ಅದನ್ನ ಇದಕ್ಕೆ ಫೀಡ್ ಮಾಡ್ತೀವಿ.
ಇದ್ರ ಮುಖಾಂತರ ಇದು ಇಲ್ಲಿ ನಾವು ಆಟೋ ಸ್ಟೇರಿಂಗ್ ಅನ್ನ ಎಂಗೇಜ್ ಮಾಡ್ಕೊಂಡು ಇಲ್ಲಿ ವೇಲೈನ್ಸ್ ಕ್ರಿಯೇಟ್ ಆಗಿರುತ್ತೆ ಅದ್ರ ಪ್ರಕಾರ. ಸೊ ಆ ವೇಲೈನ್ಸ್ ಪ್ರಕಾರ ಇದು ಆಟೋ ಸ್ಟೇರಿಂಗ್ ಟ್ರ್ಯಾಕ್ಟರ್ ವೆನ್ ಏನು ಸ್ಟಾರ್ಟ್ ಮಾಡಿದ್ಗಳೇ ನಾವು ಆಟೋ ಸ್ಟೇರಿಂಗ್ ಎಂಗೇಜ್ ಮಾಡಿದ್ಗಳೇ ತಾನೇ ಹೋಗುತ್ತೆ ಸರ್. ಅದು ಅಂದ್ರೆ ಆಟೋಮೆಟಿಕ್ ಆಗಿ ಹೋಗುತ್ತಾ. ಸೊ ಅಂದ್ರೆ ಗೇರ್ ಹಾಕಿ ಮತ್ತೆ ಇಷ್ಟು RPM ಅಂತ ಸೆಟ್ ಮಾಡಿ, ಸೊ ಸೆಕೆಂಡ್ ಗೇರ್ ಅಲ್ಲಿ ಹಾಕಿ 1200 RPM ಅನ್ನು ಸೆಟ್ ಮಾಡಿಬಿಟ್ರೆ ತಾನೇ ಹೋಗುತ್ತೆ ಸರ್. ಅಂದ್ರೆ ವೇಲೈನ್ ಅನ್ನ ಫಾಲೋ ಮಾಡತ್ತೆ. ನೋಡಿ ಗೈಸ್, ಇದು ಬಂದ್ಬಿಟ್ಟು ಆಟೋಮೇಟೆಡ್ ಟ್ರ್ಯಾಕ್ಟರ್. ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿದ್ರೆ ಅದಷ್ಟೇ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಹೋಗಿ ಅದು ಪ್ರಾಸೆಸ್ ಅನ್ನ ಕಂಟಿನ್ಯೂ ಮಾಡುತ್ತೆ, ಆಕ್ಷನ್ ತಗೊಳುತ್ತೆ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೋಗ್ರಾಮ್ ಮಾಡಿದ್ರೆ. ಬಟ್ ಇದು ಆಟೋಮೇಟೆಡ್. ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ, ಅದಷ್ಟೇ ಸ್ಟೇರಿಂಗ್ ಅನ್ನ ತೆಗೆಸ್ಕೊಳ್ಳುತ್ತೆ. ಇದು ಆಟೋಮೇಟೆಡ್. ಅದು ಫೀಲ್ಡ್ ಮ್ಯಾಪ್ ಇದಕ್ಕೆ ಹಾಕ್ಬೇಕು. ಮ್ಯಾಪಿಂಗ್ ಎಲ್ಲ ಮಾಡಿದ್ರೆ ಅದು ಪ್ರಿಸ್ಕ್ರಿಪ್ಷನ್ ಮ್ಯಾಪ್ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ಫೀಡ್ ಮಾಡಿದ್ರೆ ಅದನ್ನ ಫಾಲೋ ಮಾಡುತ್ತೆ ಸರ್ ಇದು ಆಟೋ ಸ್ಟೇರಿಂಗ್. ಸೊ ಏನ್ ಡ್ರೈವರ್ ಜರೂರತ್ ಇಲ್ಲ. ಸೊ ಫಸ್ಟ್ ಗೆ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಓಕೆ, ಹಾಯ್ ಸರ್. ಇದು ಏನು ಡ್ರೋನ್, ಸ್ಪ್ರೇ ಡ್ರೋನ್ ಅಂತ. ಸೊ ಇದನ್ನ ನಾವು ಫೀಲ್ಡ್ ಅಲ್ಲಿ ಏನು ಫರ್ಟಿಲೈಸರ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್ಸ್ ಅನ್ನ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ಗೆ ನಾವು ಜಿಯೋ ಸ್ಯಾಟಲೈಟ್ ಮುಖಾಂತರ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ಎಲ್ಲಿ ಯಾವ್ದು ಅನ್ಹೆಲ್ದಿ ಪಾರ್ಟ್ ಇದೆ ಅಂತೇಳಿ ಫೀಲ್ಡ್ ಒಳಗಡೆ ಹೋಗಿ ಅದು ಮಲ್ಟಿಸ್ಪೆಕ್ಟ್ರಲ್ ಡ್ರೋನ್ ಥ್ರೂ ಫೀಲ್ಡ್ ಯಾವ ಏರಿಯಾದಲ್ಲಿ ಜಾಸ್ತಿ ಏನು ಅನ್ಹೆಲ್ದಿ ಇದೆ ಕ್ರಾಪ್ ಏನು ಅದನ್ನ ಇದನ್ನ ಮಾಡ್ಕೊಂಡು ಲೊಕೇಟ್ ಮಾಡ್ಕೊಂಡು ಇದನ್ನ ಪ್ರೋಗ್ರಾಮಿಂಗ್ ಇದಕ್ಕೆ. ಸೊ ಅದನ್ನ ಜಿಯೋ ಸ್ಯಾಟಲೈಟ್, ಜಿಯೋ ಮೀಡಿಯಾಗೆ ಅದನ್ನ ಅಪ್ಲೋಡ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಡ್ರೋನ್ ಅನ್ನು ಹಾರಿಸಿ ಯಾವ ಏರಿಯಾದಲ್ಲಿ ಏನು ಅನ್ಹೆಲ್ದಿ ಇದನ್ನಿದೆಯಲ್ಲ ಪಾರ್ಟ್ ಇದೆಯಲ್ಲ, ಸೊ ಅಲ್ಲಿ ಸ್ಪ್ರೇ ಮಾಡ್ಬೋದು ಸರ್. ಎಷ್ಟು ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಏನು ಕ್ವಾಂಟಿಟಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಷ್ಟೇ ಈ ಫೀಲ್ಡ್ ಅಲ್ಲಿ ಇಷ್ಟೇ ಇದನ್ನ ಸ್ಪ್ರೇ ಮಾಡ್ಬೋದು. ಸ್ಪ್ರೇಯಿಂಗ್ ರೋವರ್ ಅಂತ ಸರ್. ಅಂದ್ರೆ ಈಗ ಅಂಡರ್ ಗ್ರೌಂಡ್ ಲೆವೆಲ್ಗೆ ಕ್ರಾಪ್ ಇರ್ತಾವಲ್ಲ ಅದಕ್ಕೆ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತಾರೆ ಸರ್ ಇದನ್ನ. ಗ್ರೌಂಡ್ ಲೆವೆಲ್ಗೆ. ಸೊ ಅಂದ್ರೆ ತರಕಾರಿ, ಪೊಟ್ಯಾಟೋಸ್, ಈ ತರ ವೆಜಿಟೇಬಲ್ಸ್ ಇರ್ತಾವಲ್ಲ ಅದನ್ನ ಸ್ಪ್ರೇ ಮಾಡಕ್ಕೆ. ಪೊಟ್ಯಾಟೋಸ್ ಮತ್ತೆ ಗ್ರೌಂಡ್ ನಟ್ಸ್ ಅವೆಲ್ಲ ಇರ್ತವೆ, ಅದ್ರ ಒಳಗಡೆ ಸ್ಪ್ರೇ ಮಾಡ್ಬೋದು ಸರ್. ಅಂದ್ರೆ ಗ್ರೌಂಡ್ ಲೆವೆಲ್ಗೆ ಅದು ಡ್ರೋನ್.